ಬಿಜೆಪಿ ನಾಯಕರಾದ ಅನಂತ್ ಕುಮಾರ್ ಮತ್ತು ನಿತಿನ್ ಗಡ್ಕರಿ ಮಾತುಕತೆ ಮುಗಿದಿದ್ದು ನಾಯಕರಿಬ್ಬರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥುಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅನಂತ್ ಕುಮಾರ್ ದೆಹಲಿಗೆ ತೆರಳಿದ್ದೇ ಒಂದು ರೀತಿಯಾದಂತಹ ಅನುಮಾನ ಎಲ್ಲರಲ್ಲೂ ಮನೆ ಮಾಡಿತ್ತು. ಯಾಕಾಗಿ ಹೋಗಿರಬಹುದು, ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಗಬಹುದು ಅಂತ. ಒಟ್ಟಾರೆ ಈಗ ಸಭೆ ಮುಗಿದಿದೆ, ಅದರಲ್ಲೂ ಈಗ ಗಡ್ಕರಿ ಜೊತೆ ಅನಂತ್ ಕುಮಾರ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಎಲ್ಲಿಗೆ ಹೋಗಿರಬಹುದು, ಮುಂದೆ ಏನಾಗಬಹುದು? ಶ್ವೇತಾ, ಅಜ್ಞಾತ ಸ್ಥಳಕ್ಕೆ ತೆರಳಿಲ್ಲ. ಒಟ್ಟಾರೆ ಗಡ್ಕರಿ ಮತ್ತು ಅನಂತ್ ಕುಮಾರ್ ಮತ್ತು ಅರುಣ್ ಜೇಟ್ಲಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಲಿದ್ದಾರೆ. ಒಟ್ಟಾರೆ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೌಪಚಾರಿಕ ಚರ್ಚೆಗಳು ಪ್ರತ್ಯೇಕವಾಗಿ ನಡೆಯಲಿವೆ ಅಂತಕ್ಕಂಥದ್ದನ್ನ ಗಡ್ಕರಿ ಆಪ್ತ ಮೂಲಗಳು ಸ್ಪಷ್ಟಪಡಿಸಿವೆ. ಅನಂತ್ ಕುಮಾರ್ ಕರ್ನಾಟಕದವರು ಅಂತಕ್ಕಂಥ ಮಾತ್ರಕ್ಕೆ ಒಟ್ಟಾರೆ ಕರ್ನಾಟಕದ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಮತ್ತು ಒಟ್ಟಾರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನಿಟ್ಟಾಗ ಯಾವ ರೀತಿಯ ಅದರ ರಿಪರ್ಕೇಷನ್ಸ್ ಏನು, ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅದರ ಕಾನ್ಸಿಕ್ವೆನ್ಸ್ ಏನು, ಎರಡೂ ವಿಷಯಗಳ ಬಗ್ಗೆ ಗಡ್ಕರಿ ಅನಂತ್ ಕುಮಾರ್ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಅನಂತ್ ಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಪಡೆದಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ. ಹೆಚ್ಚಿನ ಚರ್ಚೆ ನಡೆದಿಲ್ಲ. 10 ನಿಮಿಷಗಳ ಕಾಲ ಮಾತ್ರ ಅನಂತ್ ಕುಮಾರ್ ಅವರು ಗಡ್ಕರಿ ಅವರ ನಿವಾಸದಲ್ಲಿದ್ದರು. ಇಬ್ಬರೂ ಜೊತೆ ಕೂಡಿ ಈಗ ಅಡ್ವಾಣಿ, ಸುಷ್ಮಾ ಸ್ವರಾಜ್ ಮತ್ತು ಜೇಟ್ಲಿ ಅವರನ್ನ ಭೇಟಿಯಾಗಲು ತೆರಳಿದ್ದಾರೆ. ವಿಸ್ತೃತ ಮಾತುಕತೆ ನಡೆಯಲಿದೆ. ಒಟ್ಟಾರೆ ಗಡ್ಕರಿ ಬಾರಿ ಸ್ಪಷ್ಟಪಡಿಸಿದ್ದಾರೆ, ನಾನು ಪರ್ಸೆಪ್ಷನ್ ಆಧಾರದ ಮೇಲೆ, ಅಂದ್ರೆ ಕೇವಲ ಆ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳ ವರದಿ, ಆರೋಪಗಳು ಮತ್ತು ಲೋಕಾಯುಕ್ತರ ವರದಿಯ ಸೋರಿಕೆ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ. ವರದಿ ಅಧಿಕೃತವಾಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿದ ನಂತರ ಆ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಅಭ್ಯಾಸ ಮಾಡ್ತೇವೆ, ನಂತರವಷ್ಟೇ ನಾವು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥದ್ದನ್ನು ಗಡ್ಕರಿ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಪ್ರಾಯಶಃ 27ರವರೆಗೆ, ಜುಲೈ 27ರವರೆಗೆ ಅನೌಪಚಾರಿಕ ಚರ್ಚೆಗಳು ಬಿಜೆಪಿಯ ವಲಯದಲ್ಲಿ ನಡೆಯಲಿವೆ. ಹೈಕಮಾಂಡ್ ಯಾವ ರೀತಿಯಾಗಿರ್ತಕ್ಕಂಥ ಹೆಜ್ಜೆಯನ್ನಿಡಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ, ಬೇರೆ ಬೇರೆ ನಾಯಕರ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕೂಡ ಪರಾಮರ್ಶೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತಿನಿಂದ ಆರಂಭವಾಗಿದೆ. ಬೆಳಿಗ್ಗೆ ಧರ್ಮೇಂದ್ರ ಪ್ರಧಾನ್ ಗಡ್ಕರಿ ಅವರ ಭೇಟಿಯ ನಂತರ ಸತತವಾಗಿ ಗಡ್ಕರಿ ಕೇವಲ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಶ್ವೇತಾ, ಓಕೆ, ಒಟ್ಟಾರೆ ಇಲ್ಲಿ ನೋಡಿದ್ರೆ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅಂತ. ಹಾಗೇನೆ ಹೈಕಮಾಂಡ್ಗೂ ಕೂಡ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು, ಏನಾದರೂ ನೀವು ಆ ರೀತಿಯಾದಂತಹ ಡಿಸೈಡ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ರಾಜೀನಾಮೆಯನ್ನ ನೀಡ್ತೀನಿ, ಅಷ್ಟೇ ಅಲ್ಲ ರಾಜಕೀಯ ನಿವೃತ್ತಿಯನ್ನ ಕೂಡ ಪಡಿತೀನಿ ಅಂತ. ಒಟ್ಟಾರೆ ಈ ರಾಜಕೀಯ ವಿದ್ಯಮಾನಗಳು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾನೆ ಇದೆ. ಏನಾಗಬಹುದು ಮುಂದೆ? ಶ್ವೇತಾ, ಏನಾಗ್ಬೋದು ಅಂತಕ್ಕಂಥದ್ದನ್ನ ಖಚಿತವಾಗಿ ಹೇಳುವ
ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಪ್ರಕ್ರಿಯೆಗಳು ನಡೆಯಬೇಕು, ಚರ್ಚೆಗಳು ಮಾತುಕತೆಗಳು ಈಗಾಗಲೇ ನಡೀತಾ ಇವೆ ರಾಜಕೀಯದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದು ಬಿಜೆಪಿಯ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಒಂದು ಪ್ರಕರಣದಲ್ಲಿ ಏನಾಗಬಹುದು ಅಂತಕ್ಕಂಥದ್ದನ್ನು ಖಚಿತವಾಗಿ ಹೇಳುವುದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಮಾತುಕತೆಗಳು ಸ್ಪಷ್ಟವಾಗಿ ಆರಂಭಗೊಂಡಿವೆ. ಬಿಜೆಪಿಯ ಹೈಕಮಾಂಡ್ ಪಾಲಿಗೆ ಇದು ಬಿಸಿ ತುಪ್ಪ ಅಂತಕ್ಕಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಈಗಾಗಲೇ ಅಷ್ಟು ಸುಲಭವಾಗಿ ಅಲುಗಾಡಿಸುವುದು ಸಾಧ್ಯವಿಲ್ಲ ಅಂತಕ್ಕಂಥ ಸ್ಪಷ್ಟ ಸಂಕೇತವನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷ ಗಡ್ಕರಿಗೆ ಬರೆದಿರ್ತಕ್ಕಂಥ ಪತ್ರದಿಂದ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಹೈಕಮಾಂಡ್ಗೆ ಕಳಿಸಿರ್ತಕ್ಕಂಥ ಫೀಲರ್ಸ್ನಿಂದ ಕೂಡ ಇದು ಸ್ಪಷ್ಟವಾಗಿ ಅರ್ಥವಾಗ್ತಕ್ಕಂಥ ಸಂಗತಿ. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ಗೆ ಪಕ್ಷದ ಇಮೇಜ್ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಆಗಸ್ಟ್ 1ರಿಂದ ಸಂಸತ್ತಿನ ಅಧಿವೇಶನ ಕೂಡ ಪ್ರಾರಂಭವಾಗಲಿದೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಗಳ ಟೀಕೆ ಇರ್ಬೋದು, ಕಾಂಗ್ರೆಸ್ ನಡೆಸ್ತಾ ಇರ್ತಕ್ಕಂಥ ಕೌಂಟರ್ ಅಟ್ಯಾಕ್ ಇರ್ಬೋದು, ಅದನ್ನ ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಕೂಡ ಬಿಜೆಪಿಯ ಪಾಲಿಗೆ ಒಂದು ತಲೆನೋವು. ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವುದೇ ಕಾರಣಕ್ಕೂ ಬಡಪೆಟ್ಟಿಗೆ ಒಪ್ಪುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಲೋಕಾಯುಕ್ತರ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರಿದೆ ಅಂತಕ್ಕಂಥದ್ದನ್ನ ಸೋರಿಕೆ ಆದ ನಂತರ ಲೋಕಾಯುಕ್ತರು ಕೂಡ ನಿರಾಕರಿಸಿಲ್ಲ. ಹೀಗಾಗಿ ಹೆಸರಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ನಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಸುಷ್ಮಾ ಸ್ವರಾಜ್, ಅಡ್ವಾಣಿ ಒಂದು ಅಭಿಪ್ರಾಯವನ್ನು ತಳೆದಿದ್ರೆ, ರಾಜನಾಥ್ ಮತ್ತು ಗಡ್ಕರಿ ಅವರಿಗೆ ಭಿನ್ನ ಅಭಿಪ್ರಾಯಗಳಿವೆ. ಅನಂತ್ ಕುಮಾರ್ ಯಾವತ್ತಿಗೂ ಕೂಡ ಯಡಿಯೂರಪ್ಪನವರ ವಿರೋಧಿ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡವರು. ವೆಂಕಯ್ಯ ನಾಯ್ಡು ಒಂದು ರೀತಿಯಲ್ಲಿ ಮಧ್ಯಸ್ಥಿಕೆಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ರೀತಿಯ ಹೈಕಮಾಂಡ್ನ ಡೈನಾಮಿಕ್ಸ್, ಹೈಕಮಾಂಡ್ನ ಇಕ್ವೇಷನ್ಸ್ ಕೂಡ ಯಡಿಯೂರಪ್ಪನವರ ಭವಿಷ್ಯ ಏನಾಗಬಹುದು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಿರ್ಧರಿಸಲಿವೆ. ಓಕೆ, ಧನ್ಯವಾದಗಳು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಈಗಂತ ಸಿಎಂ ಯಡಿಯೂರಪ್ಪ ಸುವರ್ಣ ನ್ಯೂಸ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಓಕೆ, ಇವತ್ತು ಬೆಳಗಿನಿಂದ ನಡೆದಂತಹ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಪ್ರತಿ ಕ್ಷಣ ಕೂಡ ಹೊಸ ಹೊಸ ಬೆಳವಣಿಗೆಗಳು ನಡೀತಾನೆ ಇದೆ. ಈಗ ತಾನೇ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅಲ್ಲೂ ಕೂಡ ಹೇಳಿದ್ರು ಹೈಕಮಾಂಡ್ ಯಾವುದೇ ರೀತಿ ನಿರ್ಧಾರ ತಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧ ಅನ್ನುವಂತಹ ಮಾತನ್ನ ಹೇಳಿದ್ರು. ಒಂದು ವೇಳೆ ನನ್ನ ಮೇಲೆ ಹೊರಿಸಿರುವಂತಹ ಆರೋಪ ಸಾಬೀತಾದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಬರೀ ರಾಜೀನಾಮೆ ಅಷ್ಟೇ ಅಲ್ಲ, ರಾಜಕೀಯದಿಂದ ನಿವೃತ್ತಿಯನ್ನ ಪಡಿತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದರೆ ಈಗ ಸುವರ್ಣ ನ್ಯೂಸ್ಗೆ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ. ಇಲ್ಲಿವರೆಗೆ ಸಾಕಷ್ಟು ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿದ್ದೇನೆ. ಈಗಲೂ ಕೂಡ ಅದೆಂಥದ್ದೇ ಅಗ್ನಿ ಪರೀಕ್ಷೆಗಳು ಎದುರಾದರೂ ಕೂಡ ಗೆದ್ದು ಬರ್ತೀನಿ ಅನ್ನುವಂತಹ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿಯಿಂದ. ಜಯಪ್ರಕಾಶ್, ಈಗ ತಾನೇ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅಂತ. ಒಟ್ಟಾರೆ ಮುಂದೆ ಏನಾಗಬಹುದು, ಯಡಿಯೂರಪ್ಪನವರ ಈ ಒಂದು ತೀರ್ಮಾನ ಮುಂದೆ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗೆ ನಾಂದಿ ಆಡುತ್ತೆ? ಖಂಡಿತವಾಗ್ಲೂ ಇವರು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ನಂತರ ಅದರಲ್ಲೂ ಕೂಡ ಒಂದು ಮಾತನ್ನು ಹೇಳಿದ್ರು. ಜಿಲ್ಲೆಯ 10 ಜಿಲ್ಲೆಗಳಲ್ಲಿ ಬೃಹತ್ ಸಮಾವೇಶವನ್ನು ನಡೆಸ್ತೇನೆ ಅನ್ನುವಂಥದ್ದು, ಹಾಗೇನೆ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸ್ತೇನೆ ಅನ್ನುವಂಥದ್ದು, ಅದಕ್ಕಿಂತ ಮೊದಲು 31ನೇ ತಾರೀಕು ಲೋಕಸಭಾ ಸದಸ್ಯರ ಒಂದು ಸಭೆಯನ್ನು ನಡೆಸ್ತೇನೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ನಮಗೆ ಬಹಳ ಸುಲಭವಾಗಿ ಕಂಡ್ರು ಕೂಡ, ಪಕ್ಷದ ಸಂಘಟನೆ ತಗೊಂಡ್ರು ಕೂಡ ನೇರವಾಗಿ ಒಂದು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸವಾಲು ಹಾಕುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ಬಹುದು. ಆ ರೀತಿ ಕಂಡು ಬರ್ತಾ ಇದೆ. ಅದರ ನಂತರ ಸುವರ್ಣ ನ್ಯೂಸ್ ಜೊತೆ ಮಾಡಿದಂತಹ ಒಂದು ಚಿಟ್ ಚಾಟ್ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನೀಡುವಂತ ಪ್ರಶ್ನೆ ಇಲ್ಲ. ಇಂತಹ ಹಲವಾರು ಅಗ್ನಿ ಪರೀಕ್ಷೆಗಳನ್ನು ನಾನು ಎದುರಿಸಿದ್ದೇನೆ. ಅಗ್ನಿ ಪರೀಕ್ಷೆಗಳು ಬರ್ತಾ ಇರಬೇಕು, ನನಗೆ ಅದನ್ನು ಎದುರಿಸುವಂತಹ ಶಕ್ತಿ ಭಗವಂತ ಕೊಡ್ತಾ ಇರಬೇಕು. ನಾನು ಈ ಅಗ್ನಿ ಪರೀಕ್ಷೆಗಳನ್ನು ಕೂಡ ಗೆದ್ದು ಬರ್ತೇನೆ. ಸೊ ನಾನು ಕೂಡ ತಪ್ಪುಗಳನ್ನು ಮಾಡಿರ್ಬೋದು, ಆದ್ರೆ ಪಕ್ಷಕ್ಕೆ ಮತ್ತು ಜನತೆಗೆ ನಾನು ಯಾವತ್ತೂ ಏನು ತಪ್ಪು ಮಾಡಿಲ್ಲ.
ಸೊ ಹಾಗಾಗಿ ನಡೆಯುವವನು ಎಡವುತ್ತಾನೆ. ಸೊ ಹಾಗಾಗಿ ನಾನು ಕೂಡ ಕೆಲವು ಕಡೆ ಎಡವಿರಬಹುದು, ಆದ್ರೆ ಜನತೆಗೆ ಮತ್ತು ಪಕ್ಷಕ್ಕೆ ಯಾವುದೇ ದ್ರೋಹ ಮಾಡಿಲ್ಲ. ನಾನು ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಗಳನ್ನ ಗೆದ್ದು ಬರ್ತೇನೆ, ಆ ಒಂದು ಮಾತನ್ನೇ ಹೇಳುವ ಮೂಲಕ ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಹೈಕಮಾಂಡ್ ಮತ್ತು ಯಡಿಯೂರಪ್ಪನ ನಡುವೆ ಒಂದು ಯಾವುದೋ ರೀತಿಯ ಲಿಂಕ್ ಬಿಟ್ಟು ಹೋಗಿದೆ ಅನ್ನುವಂಥದ್ದು. ಸೊ ಆ ಮೂಲಕ ಅವರು ಹೈಕಮಾಂಡ್ ಅನ್ನು ಒಂದು ಕಡೆ ಓಲೈಸುವಂತ ಪ್ರಕ್ರಿಯೆ ಜೊತೆಗೆ ಒಂದು ಕಡೆ ಅವರು ಹೈಕಮಾಂಡ್ಗೆ ಒಂದು ರೀತಿ ಸವಾಲು ಹಾಕುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಶ್ವೇತಾ. ಓಕೆ, ಧನ್ಯವಾದಗಳು ಜಯಪ್ರಕಾಶ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.